ನಮಸ್ಕಾರ. ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ರೂವಾರಿ ಅಂತ ಹೇಳಲಾಗ್ತಿರೋ ಒಬ್ಬ ವ್ಯಕ್ತಿ ಇವತ್ತು ಕರ್ನಾಟಕದಾದ್ಯಂತ ಸುದ್ದಿಯಲ್ಲಿದ್ದಾರೆ. ತಮಿಳುನಾಡಿನ ಸಂಸದರಾದ ಶಶಿಕುಮಾರ್ ಸೆಂಥಿಲ್ ಅವರು. ಈ ಷಡ್ಯಂತ್ರ ಹಿಂದೆ ಅವರ ಕೈವಾಡ ಇದೆ. ಬುರುಡೆ ಗ್ಯಾಂಗ್ ಜೊತೆ ಅವರು ನಿರಂತರ ಸಂಪರ್ಕದಲ್ಲಿದ್ರು. ಇದರ ಹಿಂದಿನ ಸೂತ್ರಧಾರಿ ಶಶಿಕುಮಾರ್ ಅವರೇ ಅನ್ನೋದು ನೇರ ಆರೋಪ ಪ್ರತಿಪಕ್ಷಗಳದ್ದು. ಆ ಎಲ್ಲ ಆರೋಪಗಳಿಗೆ ಉತ್ತರ ಕೊಡೋಕೆ ಇವತ್ತು ರಿಪಬ್ಲಿಕ್ ಕನ್ನಡ ಜೊತೆ ಶಶಿಕುಮಾರ್ ಸೆಂಥಿಲ್ ಅವರೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬುರುಡೆ ಗ್ಯಾಂಗ್ ಹಿಂದಿನ ಸೂತ್ರಧಾರಿ ನೀವೇ ಅಂತೆ, ಹೌದಾ? ಈ ಬುರುಡೆ ಗ್ಯಾಂಗ್ ಈ ಕತೆ ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನನಗೆ ಗೊತ್ತಿಲ್ಲ ಈ ಎಂಟೈರ್ ಇಶ್ಯೂ ಬಗ್ಗೆ. ಈ ಏನ್ ಬುರುಡೆ ಏನ್ ಕೈಯಲ್ಲಿ ಬಂದಿದೆ, ಇದು ಜನಾರ್ದನ್ ರೆಡ್ಡಿ ಅವರು ನನ್ನ ಹೆಸರು ತಗೊಂಡಿದ್ದಾರೆ ಅಂತಾನು ಕೂಡ ನಾನು ಥರ್ಡ್ ಪರ್ಸನ್ ಹೇಳಿದ್ರು. ಅದಾದ ಮೇಲೆ ಪ್ರೆಸ್ ಮಾತಾಡುವಾಗ ನನಗೆ ಇದರ ಇಶ್ಯೂ ಬಗ್ಗೆ ಗೊತ್ತಾಯ್ತು. ದೆನ್ ನಾನು ಅದು ಬಹಳ ಚೈಲ್ಡಿಶ್ ಅಂತ ಅನ್ಕೊಂಡೆ. ಅಂದ್ರೆ ಇದಕ್ಕೆಲ್ಲ ಉತ್ತರ ಕೊಟ್ಕೊಂಡಿರಕ್ಕಾಗಲ್ಲ, ಬಿಕಾಸ್ ಕಂಪ್ಲೀಟ್ಲಿ ಫ್ರಿವಲಸ್ ಡಿಸ್ಕಷನ್. ಅದಾದ ಮೇಲೆ 2 ದಿವಸ ಆದ್ಮೇಲೆ ಮತ್ತೆ ಇದೇ ತರ ಮಾತಾಡಿದ್ರು. ಆವಾಗ ನನ್ ಗೊತ್ತಾಯ್ತು ಇವರು ನಾನು ಉತ್ತರ ಕೊಡದೇ ಇರೋದ್ರಿಂದ ಇವರು ಈ ತರ ಸ್ಟೋರಿ ಬಿಲ್ಡಪ್ ಮಾಡ್ತಾ ಇದಾರೆ ಅಂತ. ಅದಾದ ಮೇಲೆ ನಮಗೆ ಪಾರ್ಲಿಮೆಂಟ್ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಪ್ಲಸ್ ಕಾನ್ಸ್ಟಿಟ್ಯೂನ್ಸಿ ಇತ್ತು. ಸೊ ಒಟ್ಟಾರೆ ಇದು ನೋಡಿದ್ರೆ ಇದು ಕಂಪ್ಲೀಟ್ ಸ್ಟೋರಿ, ಇಟ್ ಇಸ್ ಚೈಲ್ಡಿಶ್. ಜನಾರ್ದನ್ ರೆಡ್ಡಿ ಅವರೊಬ್ಬರೇ ನಿಮ್ಮ ಹೆಸರು ಹೇಳ್ತಿಲ್ಲ, ಬಿಜೆಪಿಯ ಹಲವು ನಾಯಕರು ಹೇಳ್ತಾ ಇದ್ದಾರೆ ಈ ಬುರುಡೆ ಗ್ಯಾಂಗ್ ಹಿಂದೆ ಶಶಿಕುಮಾರ್ ಸೆಂಥಿಲ್ ಅವರೇ ಇರೋದು ಅಂತ. ಅದಕ್ಕೆ ಒಂದು ಕಾರಣ ಬುರುಡೆ ತೋರಿಸಿದ ಚಿನ್ನಯ್ಯ ತಮಿಳ್ನಾಡವರು, ಶಶಿಕುಮಾರ್ ಸೆಂಥಿಲ್ ಅವರು ತಮಿಳ್ನಾಡವರು. ಸೊ ಇದಕ್ಕೆ ಏನಾದ್ರು ಕನೆಕ್ಷನ್ ಇದೆಯಾ ಸರ್, ಚಿನ್ನಯ್ಯಂಗೂ ಶಶಿಕುಮಾರ್ ಸೆಂಥಿಲ್ ಅವ್ರಿಗೂ? ಇಲ್ಲ, ಅದೇ ಇದು ಆ ಲಾಜಿಕ್ ಅಪ್ಲೈ ಮಾಡ್ತಾ ಹೋದ್ರೆ ತಮಿಳ್ನಾಡಿನಿಂದ ಯಾರ್ಯಾರು ಕರ್ನಾಟಕದಲ್ಲಿ ಇದ್ದಾರೆ ಎಲ್ಲರಿಗೂ ನಾನೇ ರೆಸ್ಪಾನ್ಸಿಬಿಲಿಟಿ ಆಗ್ಬಿಡ್ತೀನಿ. ಇದು ಎಷ್ಟು, ಅದಕ್ಕೆ ನಾನು ಚೈಲ್ಡಿಶ್ ಅಂತ ಹೇಳ್ತೀನಿ. ನೀವೊಂದು ವಿಷಯ ಹೇಳ್ತೀರಿ, ಅದಕ್ಕೆ ಏನ್ ಬೇಸಿಸ್ ಅಂತ ಕೇಳುವಾಗ ಇಂಥ ಲಾಜಿಕ್ ಕೊಟ್ರೆ ಇವರು ಹೆಣ್ಣು ನೀವು ಹೆಣ್ಣು, ಅವರು ಗಂಡಸರು ನೀವು ಗಂಡಸರು, ಅವ್ರು ತಮಿಳ್ನಾಡವರು ನೀವು ತಮಿಳ್ನಾಡವ್ರು ಅಂದ್ರೆ ಎಂತ, ಅದು ಎಷ್ಟು ಮಗು ಕೊಡುವ ಲಾಜಿಕ್ ಅದು. ದೇಶದಲ್ಲಿ ಸುಮಾರು ಜನ ಅಂದ್ರೆ 1080 ಜನ ಸಂಸದರಿದ್ದಾರೆ. ಶಶಿಕುಮಾರ್ ಸೆಂಥಿಲ್ ಅವರೇ ಹೆಸರೇ ಯಾಕೆ ಬರಬೇಕು? ಅದು ಯಾಕೆ ಬರ್ಬೇಕಂತ ನೀವು ಅವ್ರಿಗೆ ಕೇಳಬೇಕು. ಬಟ್ ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ದಕ್ಷಿಣ ಕನ್ನಡದಲ್ಲಿ ಜಿಲ್ಲಾಧಿಕಾರಿಯಾಗಿದೆ, ಒಂದು. ಎರಡನೆಯದು, ಜಿಲ್ಲಾಧಿಕಾರಿಯಾಗಿದ್ದು 5 ವರ್ಷ ಆಯ್ತು. ಎರಡನೆಯದು, ನಾನು ರೈಟ್ ವಿಂಗ್ಗೆ ವಿರುದ್ಧ ಇದ್ದೀನಿ, ರೈಟ್ ವಿಂಗ್ ಪಾಲಿಟಿಕ್ಸ್ಗೆ ವಿರುದ್ಧ ಇದ್ದೀನಿ. ಮೂರನೆಯದು, ನನಗೆ ಇದರಲ್ಲಿ ಪೊಲಿಟಿಕಲ್ ದ್ವೇಷ ಕೂಡ ಇದೆಯಾ ಅಂತ ನನಗೆ ಅಭಿಪ್ರಾಯ ಇದೆ. ಯಾಕೆಂದ್ರೆ ಆ ಡೇ ಇಂದ ಒಂದು ಟಾರ್ಗೆಟೆಡ್ ಕೋಆರ್ಡಿನೇಟೆಡ್ ಅಟೆಂಪ್ಟ್ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಇಶ್ಯೂ ಗೊತ್ತೇ ಇಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಅಲ್ಲಿ ಮೀಡಿಯಾದಲ್ಲಿ, ದಿನಮಲರ್ ಪೇಪರ್ ಅಲ್ಲಿ ಇಂಥವೆಲ್ಲ ಹಾಕುವಾಗ ಸೊ ನನಗೆ ಇದು ಏನೋ ಒಂದು ಒಳಗಡೆ ಪೊಲಿಟಿಕಲಿ ಆಪರೇಟ್ ಮಾಡ್ತಾ ಇದ್ದಾರೋ ಅಂತ ಕೂಡ ಅನಿಸ್ತಾ ಇದೆ. ಅಂದ್ರೆ ತಮಿಳುನಾಡಿನ ಪತ್ರಿಕೆಗಳು, ಮಾಧ್ಯಮಗಳಲ್ಲೂ ನಿಮ್ಮ ಹೆಸರು ಬರ್ತಾ ಇದೆಯಾ ಸರ್? ಈಗ ಇತ್ತೀಚೆಗೆ ಅಂದ್ರೆ 1 ವಾರಕ್ಕೆ ಮುಂಚೆ ಕೂಡ ಬರ್ಲಿಕ್ಕೆ ಶುರು ಆಯ್ತು. ಎಲ್ಲದೂ ಅಲ್ಲ, ವಿ ನೋ ವಾಟ್ ಆರ್ ದ ರೈಟ್ ವಿಂಗ್. ತಮಿಳುನಾಡಿನ ಬಲಪಂಥೀಯರು ಸಹ ನಿಮ್ಮ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಸಪೋರ್ಟರ್ಸ್ ಅಂತ ಹೇಳ್ತಾರಲ್ಲ ಅಂತ ಕಡೆ. ಅಂದ್ರೆ ಒಂದು ಕೋಆರ್ಡಿನೇಟೆಡ್ ಅಟೆಂಪ್ಟ್, ಸೋಷಿಯಲ್ ಮೀಡಿಯಾಲಂತೂ ಒಂದು ಕೋಆರ್ಡಿನೇಟೆಡ್ ಅಟೆಂಪ್ಟ್ ನಡೀತಾ ಇದೆ. ಸೊ ಯಾರೋ ಆಪರೇಟ್ ಮಾಡ್ತಾ ಇದ್ದಾರೆ, ಇದು ಬರೀ ಇದು ಮಾತ್ರ ಅಲ್ಲ. ಸೊ ಏನು ಯಾಕೆ ಅಂತಲ್ಲ ನನಗೆ ಕೂಡ ಗೊತ್ತಿಲ್ಲ. ಬಹುಶಃ ಆ ಕಾನ್ಸ್ಪಿರೆನ್ಸಿಯನ್ನು ಬೇಕಾದ್ರೆ ಇನ್ವೆಸ್ಟಿಗೇಟ್ ಮಾಡಬಹುದು. ಅಲ್ಲ, ನೀವು ಒಬ್ಬ ಅಧಿಕಾರಿಯಾಗಿದ್ದವರು ಒಬ್ಬ, ಸೊ ನಿಮಗೆ ಗೊತ್ತಿರುತ್ತೆ ಈ ಕಾನ್ಸ್ಪಿರೆನ್ಸಿಯಿಂದ ಈ ಟಾರ್ಗೆಟ್ ಯಾರು ಮಾಡ್ತಿದ್ದಾರೆ ನಿಮ್ಮನ್ನ ಅಂತ? ನಿಜವಾಗ್ಲೂ ಗೊತ್ತಿಲ್ಲ. ಅಂದ್ರೆ ಐ ನೋ ರೈಟ್ ವಿಂಗ್ ಪೊಲಿಟಿಕಲ್. ಅದೇ ಆ ರೈಟ್ ವಿಂಗ್ ಅಲ್ಲಿ ಯಾರು? ಈಗ ನಾನು ನನ್ನ ರೆಸಿಗ್ನೇಷನ್ ಅಲ್ಲೇ ಬಹಳ ಕ್ಲಿಯರ್ ಆಗಿ ಬಿಜೆಪಿ ಮತ್ತೆ ಹಿಂದುತ್ವವನ್ನು ಪ್ರಾಕ್ಟೀಸ್ ಮಾಡುವವರು, ಜನರ ಮೇಲೆ ಎತ್ತು ಕಟ್ಟುವವರು, ಅಥವಾ ಬೇರೆ ಮೆಜಾರಿಟೇರಿಯನ್ ಗ್ರೂಪ್ಸ್ ಕೂಡ ನಾನು ಯಾವತ್ತೂ ನನ್ನ ಲೈಫಲ್ಲಿ ಒಪ್ಪುವುದಿಲ್ಲ. ಆ ಪಾಲಿಟಿಕ್ಸ್ ನಮ್ಮ ಜನರಿಗೆ ಸರಿ ಇಲ್ಲ ಅಂತ ನಿಲುವೆಯಲ್ಲಿ ನಾನು ಸ್ಟಡಿ ಇದ್ದೀನಿ. ಸೊ ನನ್ನ ರೆಸಿಗ್ನೇಷನ್ ಲೆಟರ್ ಇಂದ ನಾನು ಅದು ಆಟೋಮೆಟಿಕ್ ಆಗಿ ನಾನು ಅದೇ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಸೊ ಆವಾಗಿಂದನೇ ಐ ಹ್ಯಾವ್ ಆಲ್ವೇಸ್ ಎ ಟಾರ್ಗೆಟ್. ಯಾವಾಗ ನನ್ನನ್ನು ದೇಶದ್ರೋಹಿ ಅಂತಾರೆ, ಅಥವಾ ಅರ್ಬನ್ ನಕ್ಸಲ್ ಅಂತಾರೆ, ಅಥವಾ ಈಗ ಹಿಂದೂ ವಿರೋಧಿ ಅಂತಾರೆ. ಇದೆಲ್ಲ ನಾರ್ಮಲಿ ಅವರು ಹೇಳುವ ವಿಷಯ. ಹಾಗೆ ಈ ವಿಷಯದಲ್ಲಿಯೂ ನನ್ನನ್ನು ಸೇರಿಸಿದ್ದಾರೆ. ಈಗ ಈ ಧರ್ಮಸ್ಥಳ ಕೇಸಲ್ಲಿ ಸೆಂಥಿಲ್ ಅವರ ಹೆಸರು ಯಾಕೆ ಬಂತು? ಯಾರು ಈ ಹೆಸರನ್ನ ಮುನ್ನೆಲೆಗೆ ತಂದವರು? ಯಾರು
ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಅದೇ- ಯಾರೋ ನಿಮ್ ಹಿಂದೆನೂ ಯಾರೋ ಷಡ್ಯಂತ್ರ ಮಾಡಿರ್ಬಹುದಲ್ವಾ, ಮತ್ ನಿಮ್ ಹೆಸರು ಹೆಂಗ್ ಬಂತು? ಯಾರು ಅದ್ರ ಹಿಂದೆ ಇದೆ? ನನಗೆ ಅದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತಾನೆ ಯಾರು ಪೊಲಿಟಿಕಲ್ ಅಂದ್ರೆ ಕರ್ನಾಟಕದ ರಾಜಕಾರಣಿಗಳ ಅಥವಾ ತಮಿಳುನಾಡು ರಾಜಕಾರಣಿಗಳ? ಅಂದ್ರೆ ಈ ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ನೀವು ಮಾಡಿದ್ರೆ ನನ್ನ ಹೆಸರು ಅಲ್ಲಿ ಎಲ್ಲಿನೂ ಬರಲ್ಲ. ಇದಕ್ಕೋಸ್ಕರ ನಾನು ಸ್ಪೆಸಿಫಿಕ್ ಆಗಿ ನಾನು ಇನ್ವೆಸ್ಟಿಗೇಷನ್ ಅದೇ ನೀವು ಮಾಡಿದ್ರ ನನ್ನ ಹೆಸರು ಯಾರಪ್ಪ ತಂದ್ರು ಹೀಗೆ ಅಂತ ಏನಾದ್ರು ನೀವು ನಾನೀಗ ಕೋರ್ಟ್ ಅಲ್ಲಿ ಕ್ರಿಮಿನಲ್ ಕಂಪ್ಲೇಂಟ್ ಮಾಡಿದ್ದೀನಿ. ಈಗ ನನ್ನ ಹೆಸರು ಬಹಳ ಬ್ಲೇಟೆಂಟ್ ಆಗಿ ತಗೊಂಡಿರೋರು ನನಗೆ ಗೊತ್ತು. ಅವರ ಹೆಸರಲ್ಲಿ ನಾನೊಂದು ಕಂಪ್ಲೇಂಟ್ ಮಾಡಿದ್ದೀನಿ. ಬುರುಡೆಯನ್ನ ತಗೊಂಡ್ಬಂದು ಡೆಲ್ಲಿಯ ಸೆಂಥಿಲ್ ಅವ್ರ ಮನೆಗೆ ತಂದಿದ್ರು. ಡೆಲ್ಲಿಯ ಸೆಂಥಿಲ್ ಅವ್ರ ಮನೆಯಲ್ಲೇ ಈ ಬುರುಡೆ ಗ್ಯಾಂಗ್ ಮೀಟಿಂಗ್ ಮಾಡಿ ಎಲ್ಲ ಪ್ಲಾನ್ ಮಾಡ್ತು ಅನ್ನೋ. ಬುರುಡೆ ತಗೊಂಡು ಡೆಲ್ಲಿ ನಮ್ಮ ಮನೆಗೆ ಬಂದ. ನಾನು ಹೇಳಿದೆ ಮೊದಲಿಗೆ ನನಗೆ ಡೆಲ್ಲಿಯಲ್ಲಿ ಮನೆಯೇ ಇಲ್ಲ. ಅಟ್ಲೀಸ್ಟ್ ಈ ಫ್ಯಾಕ್ಟ್ ರಿಸರ್ಚ್ ಮಾಡಿರ್ಬೇಕಲ್ಲ. ನನ್ನ ಮೇಲೆ ಒಂದು ಸುಳ್ಳು ಹೇಳಕ್ ಮುಂಚೆ ಇವ್ರ ಹತ್ರ ಡೆಲ್ಲಿಯಲ್ಲಿ ಮನೆ ಇದೆಯಾ ಇಲ್ವಾ ಅಂತ ನೋಡಿರ್ಬೇಕು. ಡೆಲ್ಲಿಯಲ್ಲಿ ಮುಂಚೆ ನಮ್ಮ ಮನೆಯೇ ಇಲ್ಲ. ನಾನು ಒಂದ್ ದಿವಸ ಒಂದು ತಮಿಳ್ನಾಡು ಹೌಸ್ ಅಲ್ಲಿ ಒಂದು ರೂಮ್ ಅಲ್ಲಿ ಇರ್ತೀನಿ, ಇನ್ನೊಂದು ದಿವಸ ಇನ್ನೊಂದು ರೂಮ್ ಅಲ್ಲಿ ಇರ್ತೀವಿ. ಅಂಡ್ ಎರಡನೇದು ಈ ಬುರುಡೆ ಗ್ಯಾಂಗ್ ತಲೆ ಬುರುಡೆ ತಗೊಂಡು ಬಂದು MP ಹತ್ರ ಕೊಟ್ಟು ಅವರನ್ನು ಅದು ಯಾಕೆ ನನ್ನ ಹತ್ರ ಕೊಡಬೇಕು? ಸೆಂಥಿಲ್ ಅವರು ಈ ಟೀಮ್ ಲಿಂಕ್ ಇದೆ, ಅವರೇ ಇದರ ಸೂತ್ರಧಾರಿ, ಅವರೇ ಮಾಡಿದ ಪ್ಲಾನ್ ಅಂತ ನಿಮ್ಮ ಹೆಸರು ಹೆಂಗ್ ಬರಕ್ ಸಾಧ್ಯ? ಬಹಳ ಟೈಮ್ ಇಂದಾನೆ ಯಾರು ಈ ಹೆಸರನ್ನ ಮುನ್ನೆಲೆಗೆ ತಂದವರು ಯಾರು? ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಯಾರೋ ನಿಮ್ ಹಿಂದೆನೂ ಯಾರೋ ಷಡ್ಯಂತ್ರ ಮಾಡಿರ್ಬಹುದಲ್ವಾ, ಮತ್ ನಿಮ್ ಹೆಸರು ಹೆಂಗ್ ಬಂತು? ಯಾರು ಅದ್ರ ಹಿಂದೆ ಇದೆ? ನನಗೆ ಅದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತಾನೆ. ಯಾರು ಪೊಲಿಟಿಕಲ್ ಅಂದ್ರೆ ಕರ್ನಾಟಕದ ರಾಜಕಾರಣಿಗಳ ಅಥವಾ ತಮಿಳುನಾಡು ರಾಜಕಾರಣಿಗಳ? ಅಂದ್ರೆ ಈ ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ನೀವು ಮಾಡಿದ್ರೆ ನನ್ನ ಹೆಸರು ಅಲ್ಲಿ ಎಲ್ಲಿನೂ ಬರಲ್ಲ. ಇದಕ್ಕೋಸ್ಕರ ನಾನು ಸ್ಪೆಸಿಫಿಕ್ ಆಗಿ ನಾನು ಇನ್ವೆಸ್ಟಿಗೇಷನ್ ಅದೇ ನೀವು ಮಾಡಿದ್ರ ನನ್ನ ಹೆಸರು ಯಾರಪ್ಪ ತಂದ್ರು ಹೀಗೆ ಅಂತ ಏನಾದ್ರು ನೀವು ನಾನೀಗ ಕೋರ್ಟ್ ಅಲ್ಲಿ ಕ್ರಿಮಿನಲ್ ಕಂಪ್ಲೇಂಟ್ ಮಾಡಿದ್ದೀನಿ. ಈಗ ನನ್ನ ಹೆಸರು ಬಹಳ ಬ್ಲೇಟೆಂಟ್ ಆಗಿ ತಗೊಂಡಿರೋರು ನನಗೆ ಗೊತ್ತು. ಅವರ ಹೆಸರಲ್ಲಿ ನಾನೊಂದು ಕಂಪ್ಲೇಂಟ್ ಮಾಡಿದ್ದೀನಿ. ಬುರುಡೆಯನ್ನ ತಗೊಂಡ್ಬಂದು ಡೆಲ್ಲಿಯ ಸೆಂಥಿಲ್ ಅವ್ರ ಮನೆಗೆ ತಂದಿದ್ರು. ಡೆಲ್ಲಿಯ ಸೆಂಥಿಲ್ ಅವ್ರ ಮನೆಯಲ್ಲೇ ಈ ಬುರುಡೆ ಗ್ಯಾಂಗ್ ಮೀಟಿಂಗ್ ಮಾಡಿ ಎಲ್ಲ ಪ್ಲಾನ್ ಮಾಡ್ತು ಅನ್ನೋ. ಬುರುಡೆ ತಗೊಂಡು ಡೆಲ್ಲಿ ನಮ್ಮ ಮನೆಗೆ ಬಂದ. ನಾನು ಹೇಳಿದೆ ಮೊದಲಿಗೆ ನನಗೆ ಡೆಲ್ಲಿಯಲ್ಲಿ ಮನೆಯೇ ಇಲ್ಲ. ಅಟ್ಲೀಸ್ಟ್ ಈ ಫ್ಯಾಕ್ಟ್ ರಿಸರ್ಚ್ ಮಾಡಿರ್ಬೇಕಲ್ಲ. ನನ್ನ ಮೇಲೆ ಒಂದು ಸುಳ್ಳು ಹೇಳಕ್ ಮುಂಚೆ ಇವ್ರ ಹತ್ರ ಡೆಲ್ಲಿಯಲ್ಲಿ ಮನೆ ಇದೆಯಾ ಇಲ್ವಾ ಅಂತ ನೋಡಿರ್ಬೇಕು. ಡೆಲ್ಲಿಯಲ್ಲಿ ಮುಂಚೆ ನಮ್ಮ ಮನೆಯೇ ಇಲ್ಲ. ನಾನು ಒಂದ್ ದಿವಸ ಒಂದು ತಮಿಳ್ನಾಡು ಹೌಸ್ ಅಲ್ಲಿ ಒಂದು ರೂಮ್ ಅಲ್ಲಿ ಇರ್ತೀನಿ, ಇನ್ನೊಂದು ದಿವಸ ಇನ್ನೊಂದು ರೂಮ್ ಅಲ್ಲಿ ಇರ್ತೀವಿ. ಅಂಡ್ ಎರಡನೇದು ಈ ಬುರುಡೆ ಗ್ಯಾಂಗ್ ತಲೆ ಬುರುಡೆ ತಗೊಂಡು ಬಂದು MP ಹತ್ರ ಕೊಟ್ಟು ಅವರನ್ನು ಅದು ಯಾಕೆ ನನ್ನ ಹತ್ರ ಕೊಡಬೇಕು? ಸೆಂಥಿಲ್ ಅವರು ಈ ಟೀಮ್ ಲಿಂಕ್ ಇದೆ, ಅವರೇ ಇದರ ಸೂತ್ರಧಾರಿ, ಅವರೇ ಮಾಡಿದ ಪ್ಲಾನ್ ಅಂತ ನಿಮ್ಮ ಹೆಸರು ಹೆಂಗ್ ಬರಕ್ ಸಾಧ್ಯ? ಬಹಳ ಟೈಮ್ ಇಂದಾನೆ